ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನ ಮಹಾ ಕುಂಭವನ್ನ ನೋಡೋದಕ್ಕೆ ಮಂಡ್ಯ ಸೇರಿದಂತೆ ನಮ್ಮ ಕರ್ನಾಟಕದ ಮೂಲೆ ಮೂಲೆಯಿಂದ ಜನ ಬಂದಿದ್ದಾರೆ. ಈಗ ನನ್ನ ಜೊತೆ ಇರುವಂತ ಇವರು ಮಂಡ್ಯದಿಂದ ಬಂದಿರೋದು. ಬರೀ ಕಾಲಿನಲ್ಲಿ ಮಹಾ ಕುಂಭವನ್ನ ನೋಡೋದಕ್ಕೆ ಪಾವಿತ್ರ್ಯವಾದಂಥ ಜಾಗ ಇದು. ಈ ಪಾವಿತ್ರ್ಯವಾದಂಥ ಸ್ಥಳಕ್ಕೆ ಬರೀ ಕಾಲಿನಲ್ಲಿ ಬಂದಿರುವಂಥ ಮಂಡ್ಯದ ಹುಡುಗರು ನನ್ನ ಜೊತೆಲಿದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಮಂಡ್ಯದ ಯಾವ ಭಾಗದಿಂದ ಬಂದಿದ್ದಾರೆ, ಯಾಕೆ ಇಷ್ಟೊಂದು ಪುಣ್ಯ ಅಂಥೇಳಿ ಅವ್ರು ಅಂದ್ಕೊಂಡಿದ್ದಾರೆ ಅನ್ನೋದನ್ನ ಅವರಿಂದಲೇ ಕೇಳೋಣ. ಎಲ್ಲಿಂದ ಬಂದಿದ್ದೀರಿ ತಾವು ಮೊದಲಿಗೆ? ನಾವು ಶ್ರೀರಂಗಪಟ್ಟಣದಿಂದ ಬಂದಿರೋದು ಸರ್. ಮಂಡ್ಯದ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿಂದ ಬಂದಿದ್ದೀರಿ. ಕಾಲಿಗೆ ಯಾರು ಕೂಡ ಸ್ಲಿಪ್ಪರೇ ಹಾಕಿಲ್ವಾ? ಇಲ್ಲಿಗೆ ಬರಬೇಕು ಅಂತಾನ ಹೇಗೆ? ಇಲ್ಲಿ ಬರಬೇಕು ಅಂತಾನೆ ನಾವು ಸ್ಲಿಪ್ಪರ್ ಹಾಕೊಂಡಿಲ್ಲ. ಮಹಾಕುಂಭ ಮೇಳ ಇದು ತುಂಬಾ ಪುಣ್ಯ ಸಿಗ್ಬೇಕು ಅಂದ್ರೆ ಈ ಪುಣ್ಯ ಸ್ಥಳಕ್ಕೆ ಸ್ಲಿಪ್ಪರ್ ಹಾಕ ಬರಬಾರ್ದು ಅಂತ ನಾವು ಹಂಗೆ ಬಂದಿದ್ದೀವಿ ಸರ್. ಬರೀ ಕಾಲಿಂದಾನೆ ಅಲ್ಲಿಂದ ಇಲ್ಲಿ ಗಂಟ ಯಾತ್ರೆಗೆ ಬಂದಿರೋದು ನಾವು. ಸಂಗಮದಲ್ಲಿ ಸ್ನಾನ ಮಾಡಿದ್ರಾ? ಸಂಗಮದಲ್ಲಿ ಸ್ನಾನ ಮಾಡಿದೀವಿ ಸರ್. ಮತ್ತೆ ಇನ್ನು 13-14ಕ್ಕೆ ಸ್ಥಾಯಿ ಸ್ನಾನ ಇದೆ. 14 ಅದು ಪುಣ್ಯ ಸ್ನಾನ. ಇದು 144 ವರ್ಷಕ್ಕೊಮ್ಮೆ ಮಾತ್ರ ಬರೋದು. ನಾವಿಲ್ಲಿ ಸ್ನಾನ ಮಾಡ್ಕೊಂಡು ಹೋಗ್ಬೇಕು ಅಂತಾನೆ ಬಂದಿರೋದು ಸರ್. ತಮ್ಮ ಜೀವಿತಾವಧಿಯಲ್ಲಿ ಮಹಾ ಕುಂಭ 2025 ನಾವೆಲ್ಲರೂ ಈ ಕಾಲಘಟ್ಟದಲ್ಲಿ ಇದ್ದೀವಿ ಅನ್ನೋದೇ ನಮ್ಮೆಲ್ಲರ ಪುಣ್ಯ ಅನ್ಸುತ್ತೆ. ತಮಗೆಷ್ಟು ಹೆಮ್ಮೆ ಇದೆ, ತಮಗೆಷ್ಟು ಗರ್ವ ಇದೆ? ಎಲ್ಲ ಅವ್ರ ಕೃಪೆ ಸರ್. ಅವರೇ ಕರ್ಸ್ಕೊಂಡಿರೋದು ನಮ್ಮನ್ನ ಇಲ್ಲಿ ಗಂಟನೂ. ಅದಕ್ಕೋಸ್ಕರ ನಾವು ಇಲ್ಲಿ ಗಂಟ ಬಂದಿದ್ದೀವಿ. ನಾವು ಯಾವ ಟ್ರೈನು ಬುಕ್ಕಿಂಗು ಅದು ಇದು ಏನು ಮಾಡ್ಕೊ ಬಂದಿಲ್ಲ. ಸುಮ್ಮನೆ ಹೋಗ್ಬೇಕಾಯ್ತು. ಹತ್ತುದೋ ಟ್ರೈನು. ನಾವು ಇಲ್ಲಿಗೆ ಬಂದು ಒಂದು 11 ದಿವಸ ಆಯಿತು. ಇವತ್ತಿಗೆ 11 ದಿವಸ ಆಯಿತು. ಇನ್ನು ನಾಳೆ ಅಲ್ಲ ನಾಳಿದ್ದು ಕುಂಭ ಶುರು ಆಗುತ್ತೆ. ಸಾಯಿಸ್ತಾನ ಎಲ್ಲ ಮುಗಿಸು ನಮ್ಮೂರ ಕಡೆ ಹೋಗವ ಅಂತ. ಏನು ಹೇಳ್ತೀರಿ? ಈ ಸಮಯ, ಈ ಕಾಲಘಟ್ಟದಲ್ಲಿ ನಾವು ಇದ್ದೀವಿ ಅನ್ನೋದು ನಮಗೊಂದು ಹೆಮ್ಮೆ. ಸನಾತನಿಗಳು ಕೋಟ್ಯಾಂತರ ಸಂಖ್ಯೆಯಲ್ಲಿ ಸೇರ್ತಾರೆ, ಅವ್ರ ಸಮಾಗಮ ಆಗ್ತಾ ಇದೆ. ಇದ್ರ ಬಗ್ಗೆ ಏನು ಹೇಳ್ತೀರಿ? ಏನು ಹೇಳೋದು ಸರ್, ತುಂಬ ಖುಷಿ ಆಗುತ್ತೆ. ನೋಡ್ತಾ ಇದ್ರೆ 2 ಕಣ್ಣು ಸಾಲದು ಇದನ್ನು ನೋಡೋಕ್ಕೆ. ಎಲ್ಲರೂ ನೋಡಬೇಕು ಅಂತೀವಿ. ನೀವು ದಯಮಾಡಿ ಎಲ್ಲರಿಗೂ ತೋರಿಸ್ಬೇಕು. ಕನ್ನಡಿಗರಿಗೆ ಏನು ಹೇಳ್ತೀರಿ? ನೀವು ಕರ್ನಾಟಕದಿಂದ ಮಂಡ್ಯದಿಂದ ಬಂದಿದ್ದೀರಿ. ಕನ್ನಡಿಗರಿಗೆ, ಕರ್ನಾಟಕದ ಜನರಿಗೆ ಮಂಡ್ಯ ಅಂದರೆ ಇಂಡಿಯಾ. ನೀವೇನು ಹೇಳಿದ್ರು? 1 ಮಿನಿಟ್ ಸರ್ಜಿ. ಮಂಡ್ಯ ಅಂದರೆ ಇಂಡಿಯಾ. ಮಂಡ್ಯ ಜನರಿಗೆಲ್ಲ ಏನು ಹೇಳ್ತೀರಿ? ಮಂಡ್ಯ ಜನರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ ಅಂದರೆ, ನಮ್ಮ ಸನಾತನ ಧರ್ಮನ ನಾವೇ ಉಳಿಸ್ಬೇಕು. ನಮ್ಮ ಹಿಂದೂ ಗರ್ವ ಏನೈತೆ, ನಮ್ಮ ಹಿಂದೂ ಧರ್ಮನ ನಾವೇ ಕಾಪಾಡಬೇಕು. ಅದನ್ನ ಹೇಳಕ್ಕೆ ಇಷ್ಟಪಡ್ತೀವಿ ಸರ್, ಅಷ್ಟೇ. ನಮ್ಮ ಕನ್ನಡಿಗರು ಬಂದು ಈ ಕುಂಭಮೇಳನ ಅನುಭವಿಸ್ಬೇಕು ಅಂತ ಆನಂದ ಪಡಿಯಲು ಬಂದು ನೋಡಿ ಆನಂದ ಪಡಿ. ತುಂಬ ಸುಂದರವಾಗಿ ಕುಂಭಮೇಳನ ಆರಂಭ ಮಾಡಿದ್ದಾರೆ. ತುಂಬ ಖುಷಿ ಆಗ್ತಿದೆ ಇಲ್ಲಿಗೆ ಬಂದು ನಮಗಂತೂ. ನೀವು ಬನ್ನಿ ಒಂದ್ಸಲ ಇಲ್ಲಿ ವಿಸಿಟ್ ಮಾಡಿ ನೋಡಿ ಹೇಗಿದೆ ಅಂತ ಕುಂಭಮೇಳನ. ಪ್ರಯತ್ನ ಮಾಡಿ ನೀವು ಒಂದ್ಸಲ ಬಂದು ಈ ಕಡೆ ಎಲ್ಲ ಬಂದು ಸೇರಿ ಒಂದ್ಸಲ ಹೇಳೋಣ ಎಲ್ಲ ಜೊತೆಯಾಗಿ. ಏಕ್ ಬಾರ್ ಬೋಲಿಯೇ ಹರ ಹರ ಮಹಾದೇವ್. 2 ಕೈಯನ್ನು ಮೇಲಕ್ಕೆತ್ತಿ, 2 ಹಾತ್ಕೆ ಉಟಾಕೆ ಹರ ಹರ ಮಹಾದೇವ್, ಹರ ಹರ ಭೋಲೆನಾಥ್. ಜೈ ಸನಾತನ್, ಜೈ ಸನಾತನ್, ಜೈ ಸನಾತನ್, ಜೈ ಸನಾತನ್. ನೋಡಿ, ಇದು ಮಹಾಕುಂಭದ ಒಂದು ವೈಶಿಷ್ಟ್ಯ, ಮಹಾಕುಂಭದ ಶ್ರೀಮಂತಿಕೆ. ಎಲ್ಲರೂ ಕೂಡ ಬರ್ಬೇಕನ್ನೋದು. ಮಂಡ್ಯದ ಹುಡುಗರು ಬರೀ ಕಾಲಲ್ಲಿ ಬಂದಿದ್ದಾರೆ. ಸಂಭ್ರಮ ಸಡಗರದಿಂದ ಅದ್ಧೂರಿಯಾಗಿ ಮಹಾಕುಂಭದ ಆಯೋಜನೆಯನ್ನು ಅವ್ರು ಕಣ್ತುಂಬಿಕೊಳ್ತಾ ಇದ್ದಾರೆ. ಕನ್ನಡಿಗರಿಗೆ ಬನ್ನಿ, ಇದನ್ನ ನೀವು ನೋಡಿ ನಿಮ್ಮ ಈ ಪಾವಿತ್ರ್ಯವಾದಂಥ ಈ ಸ್ಥಳವನ್ನ ಪುಣ್ಯ ಪ್ರಾಪ್ತಿ ಮಾಡ್ಕೊಳ್ಳಿ ಅನ್ನೋದೊಂದು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ನಾನು ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡದಿಂದ ಪ್ರಯಾಗ್ರಾಜ್. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನ ಮಹಾ ಕುಂಭವನ್ನ ನೋಡೋದಕ್ಕೆ ಮಂಡ್ಯ ಸೇರಿದಂತೆ ನಮ್ಮ ಕರ್ನಾಟಕದ ಮೂಲೆ ಮೂಲೆಯಿಂದ ಜನ ಬಂದಿದ್ದಾರೆ. ಈಗ ನನ್ನ ಜೊತೆ ಇರುವಂತ ಇವರು ಮಂಡ್ಯದಿಂದ ಬಂದಿರೋದು. ಬರೀ ಕಾಲಿನಲ್ಲಿ ಮಹಾ ಕುಂಭವನ್ನ ನೋಡೋದಕ್ಕೆ ಪಾವಿತ್ರ್ಯವಾದಂಥ ಜಾಗ ಇದು. ಈ ಪಾವಿತ್ರ್ಯವಾದಂಥ ಸ್ಥಳಕ್ಕೆ ಬರೀ ಕಾಲಿನಲ್ಲಿ ಬಂದಿರುವಂಥ ಮಂಡ್ಯದ ಹುಡುಗರು ನನ್ನ ಜೊತೆಲಿದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಮಂಡ್ಯದ ಯಾವ ಭಾಗದಿಂದ ಬಂದಿದ್ದಾರೆ, ಯಾಕೆ ಇಷ್ಟೊಂದು ಪುಣ್ಯ ಅಂಥೇಳಿ ಅವ್ರು ಅಂದ್ಕೊಂಡಿದ್ದಾರೆ ಅನ್ನೋದನ್ನ ಅವರಿಂದಲೇ ಕೇಳೋಣ. ಎಲ್ಲಿಂದ ಬಂದಿದ್ದೀರಿ ತಾವು ಮೊದಲಿಗೆ? ನಾವು ಶ್ರೀರಂಗಪಟ್ಟಣದಿಂದ ಬಂದಿರೋದು ಸರ್. ಮಂಡ್ಯದ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿಂದ ಬಂದಿದ್ದೀರಿ. ಕಾಲಿಗೆ ಯಾರು ಕೂಡ ಸ್ಲಿಪ್ಪರೇ ಹಾಕಿಲ್ವಾ? ಇಲ್ಲಿಗೆ ಬರಬೇಕು ಅಂತಾನ ಹೇಗೆ? ಇಲ್ಲಿ ಬರಬೇಕು ಅಂತಾನೆ ನಾವು ಸ್ಲಿಪ್ಪರ್ ಹಾಕೊಂಡಿಲ್ಲ. ಮಹಾಕುಂಭ ಮೇಳ ಇದು ತುಂಬಾ ಪುಣ್ಯ ಸಿಗ್ಬೇಕು ಅಂದ್ರೆ ಈ ಪುಣ್ಯ ಸ್ಥಳಕ್ಕೆ ಸ್ಲಿಪ್ಪರ್ ಹಾಕ ಬರಬಾರ್ದು ಅಂತ ನಾವು ಹಂಗೆ ಬಂದಿದ್ದೀವಿ ಸರ್. ಬರೀ ಕಾಲಿಂದಾನೆ ಅಲ್ಲಿಂದ ಇಲ್ಲಿ ಗಂಟ ಯಾತ್ರೆಗೆ ಬಂದಿರೋದು ನಾವು. ಸಂಗಮದಲ್ಲಿ ಸ್ನಾನ ಮಾಡಿದ್ರಾ? ಸಂಗಮದಲ್ಲಿ ಸ್ನಾನ ಮಾಡಿದೀವಿ ಸರ್. ಮತ್ತೆ ಇನ್ನು 13-14ಕ್ಕೆ ಸ್ಥಾಯಿ ಸ್ನಾನ ಇದೆ. 14 ಅದು ಪುಣ್ಯ ಸ್ನಾನ. ಇದು 144 ವರ್ಷಕ್ಕೊಮ್ಮೆ ಮಾತ್ರ ಬರೋದು. ನಾವಿಲ್ಲಿ ಸ್ನಾನ ಮಾಡ್ಕೊಂಡು ಹೋಗ್ಬೇಕು ಅಂತಾನೆ ಬಂದಿರೋದು ಸರ್. ತಮ್ಮ ಜೀವಿತಾವಧಿಯಲ್ಲಿ ಮಹಾ ಕುಂಭ 2025 ನಾವೆಲ್ಲರೂ ಈ ಕಾಲಘಟ್ಟದಲ್ಲಿ ಇದ್ದೀವಿ ಅನ್ನೋದೇ ನಮ್ಮೆಲ್ಲರ ಪುಣ್ಯ ಅನ್ಸುತ್ತೆ. ತಮಗೆಷ್ಟು ಹೆಮ್ಮೆ ಇದೆ, ತಮಗೆಷ್ಟು ಗರ್ವ ಇದೆ? ಎಲ್ಲ ಅವ್ರ ಕೃಪೆ ಸರ್. ಅವರೇ ಕರ್ಸ್ಕೊಂಡಿರೋದು ನಮ್ಮನ್ನ ಇಲ್ಲಿ ಗಂಟನೂ. ಅದಕ್ಕೋಸ್ಕರ ನಾವು ಇಲ್ಲಿ ಗಂಟ ಬಂದಿದ್ದೀವಿ.
ನಾವು ಯಾವ ಟ್ರೈನು ಬುಕ್ಕಿಂಗು ಅದು ಇದು ಏನು ಮಾಡ್ಕೊ ಬಂದಿಲ್ಲ. ಸುಮ್ಮನೆ ಹೋಗ್ಬೇಕಾಯ್ತು. ಹತ್ತುದೋ ಟ್ರೈನು. ನಾವು ಇಲ್ಲಿಗೆ ಬಂದು ಒಂದು 11 ದಿವಸ ಆಯಿತು. ಇವತ್ತಿಗೆ 11 ದಿವಸ ಆಯಿತು. ಇನ್ನು ನಾಳೆ ಅಲ್ಲ ನಾಳಿದ್ದು ಕುಂಭ ಶುರು ಆಗುತ್ತೆ. ಸಾಯಿಸ್ತಾನ ಎಲ್ಲ ಮುಗಿಸು ನಮ್ಮೂರ ಕಡೆ ಹೋಗವ ಅಂತ ಗುರು. ಏನ್ ಹೇಳ್ತೀರಿ? ಈ ಸಮಯ ಈ ಕಾಲಘಟ್ಟದಲ್ಲಿ ನಾವು ಇದ್ದೀವಿ ಅನ್ನೋದು ನಮಗೊಂದು ಹೆಮ್ಮೆ. ಸನಾತನಿಗಳು ಕೋಟ್ಯಾಂತರ ಸಂಖ್ಯೆಯಲ್ಲಿ ಸೇರ್ತಾರೆ, ಅವ್ರ ಸಮಾಗಮ ಆಗ್ತಾ ಇದೆ. ಇದ್ರ ಬಗ್ಗೆ ಏನ್ ಹೇಳ್ತೀರಿ? ಏನು ಹೇಳೋದು ಸರ್, ತುಂಬಾ ಖುಷಿ ಆಗುತ್ತೆ. ನೋಡ್ತಾ ಇದ್ರೆ ಎರಡು ಕಣ್ಣು ಸಾಲದು ಇದನ್ನು ನೋಡೋಕ್ಕೆ. ಎಲ್ಲರೂ ನೋಡಬೇಕು ಅಂತೀವಿ. ನೀವು ದಯಮಾಡಿ ಎಲ್ಲರಿಗೂ ತೋರಿಸ್ಬೇಕು. ಕನ್ನಡಿಗರಿಗೆ ಏನ್ ಹೇಳ್ತೀರಿ? ನೀವು ಕರ್ನಾಟಕದಿಂದ ಮಂಡ್ಯದಿಂದ ಬಂದಿದ್ದೀರಿ. ಕನ್ನಡಿಗರಿಗೆ, ಕರ್ನಾಟಕದ ಜನರಿಗೆ ಮಂಡ್ಯ ಅಂದ್ರೆ ಇಂಡಿಯಾ. ನೀವೇನ್ ಹೇಳಿದ್ರು? 1 ಮಿನಿಟ್ ಸರ್ಜಿ. ಮಂಡ್ಯ ಅಂದ್ರೆ ಇಂಡಿಯಾ. ಮಂಡ್ಯದ ಜನರಿಗೆಲ್ಲ ಏನ್ ಹೇಳ್ತೀರಿ? ಮಂಡ್ಯ ಜನರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ ಅಂದರೆ ನಮ್ಮ ಸನಾತನ ಧರ್ಮನ ನಾವೇ ಉಳಿಸ್ಬೇಕು. ನಮ್ಮ ಹಿಂದೂ ಗರ್ವ ಏನೈತೆ, ನಮ್ಮ ಹಿಂದೂ ಧರ್ಮನ ನಾವೇ ಕಾಪಾಡಬೇಕು. ಅದನ್ನ ಹೇಳಕ್ಕೆ ಇಷ್ಟಪಡ್ತೀವಿ ಸರ್ ಅಷ್ಟೇ. ನಮ್ಮ ಕನ್ನಡಿಗರು ಬಂದು ಈ ಕುಂಭಮೇಳನ ಅನುಭವಿಸ್ಬೇಕು ಅಂತ ಆನಂದ ಪಡಿ. ಇಲ್ಲಿ ಬಂದು ನೋಡಿ ಆನಂದ ಪಡಿ. ತುಂಬ ಸುಂದರವಾಗಿ ಕುಂಭಮೇಳನ ಆರಂಭ ಮಾಡಿದ್ದಾರೆ. ತುಂಬ ಖುಷಿ ಆಗ್ತದೆ ಇಲ್ಲಿಗೆ ಬಂದು ನಮಗಂತೂ. ನೀವು ಬನ್ನಿ ಒಂದ್ಸಲ ಇಲ್ಲಿ ವಿಸಿಟ್ ಮಾಡಿ ನೋಡಿ ಹೇಗಿದೆ ಅಂತ ಕುಂಭಮೇಳನ. ಪ್ರಯತ್ನ ಮಾಡಿ ನೀವು ಒಂದ್ಸಲ ಬಂದು ಈ ಕಡೆ ಎಲ್ಲ ಬಂದು ಸೇರಿ ಒಂದ್ಸಲ ಹೇಳೋಣ ಎಲ್ಲ ಜೊತೆಯಾಗಿ. ಏಕ್ ಬಾರ್ ಬೋಲಿಯೇ ಹರ ಹರ ಮಹಾದೇವ್. ಎರಡೂ ಕೈಯನ್ನು ಮೇಲಕ್ಕೆತ್ತಿ, ದೋ ಹಾತ್ಕೆ ಉಟಾಕೆ ಹರ ಹರ ಮಹಾದೇವ್, ಹರ ಹರ ಭೋಲೆನಾಥ್. ಜೈ ಸನಾತನ್, ಜೈ ಸನಾತನ್, ಜೈ ಸನಾತನ್, ಜೈ ಸನಾತನ್. ನೋಡಿ, ಇದು ಮಹಾಕುಂಭದ ಒಂದು ವೈಶಿಷ್ಟ್ಯ, ಮಹಾಕುಂಭದ ಶ್ರೀಮಂತಿಕೆ. ಎಲ್ಲರೂ ಕೂಡ ಬರ್ಬೇಕನ್ನೋದು. ಮಂಡ್ಯದ ಹುಡುಗರು ಬರಿಕಾಲಲ್ಲಿ ಬಂದಿದ್ದಾರೆ. ಸಂಭ್ರಮ ಸಡಗರದಿಂದ ಅದ್ಧೂರಿಯಾಗಿ ಮಹಾಕುಂಭದ ಆಯೋಜನೆಯನ್ನು ಅವ್ರು ಕಣ್ತುಂಬಿಕೊಳ್ತಾ ಇದ್ದಾರೆ. ಕನ್ನಡಿಗರಿಗೆ ಬನ್ನಿ, ಇದನ್ನ ನೀವು ನೋಡಿ ನಿಮ್ಮ ಈ ಪಾವಿತ್ರ್ಯವಾದಂಥ ಈ ಸ್ಥಳವನ್ನ ಪುಣ್ಯ ಪ್ರಾಪ್ತಿ ಮಾಡ್ಕೊಳ್ಳಿ ಅನ್ನೋದೊಂದು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ನಾನು ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡದಿಂದ ಪ್ರಯಾಗ್ರಾಜ್. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನ ಮಹಾಕುಂಭವನ್ನು ನೋಡೋದಕ್ಕೆ ಮಂಡ್ಯ ಸೇರಿದಂತೆ ನಮ್ಮ ಕರ್ನಾಟಕದ ಮೂಲೆ ಮೂಲೆಯಿಂದ ಜನ ಬಂದಿದ್ದಾರೆ. ಈಗ ನನ್ನ ಜೊತೆ ಇರುವಂತ ಇವರು ಮಂಡ್ಯದಿಂದ ಬಂದಿರೋದು. ಬರಿಕಾಲಿನಲ್ಲಿ ಮಹಾಕುಂಭವನ್ನು ನೋಡೋದಕ್ಕೆ ಪಾವಿತ್ರ್ಯವಾದಂಥ ಜಾಗ ಇದು. ಈ ಪಾವಿತ್ರ್ಯವಾದಂಥ ಸ್ಥಳಕ್ಕೆ ಬರಿಕಾಲಿನಲ್ಲಿ ಬಂದಿರುವಂಥ ಮಂಡ್ಯದ ಹುಡುಗರು ನನ್ನ ಜೊತೆಲಿದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಮಂಡ್ಯದ ಯಾವ ಭಾಗದಿಂದ ಬಂದಿದ್ದಾರೆ, ಯಾಕೆ ಇಷ್ಟೊಂದು ಪುಣ್ಯ ಅಂಥೇಳಿ ಅವ್ರು ಅಂದ್ಕೊಂಡಿದ್ದಾರೆ ಅನ್ನೋದನ್ನ ಅವರಿಂದಲೇ ಕೇಳೋಣ. ಎಲ್ಲಿಂದ ಬಂದಿದ್ದೀರಿ ತಾವು? ಮೊದಲಿಗೆ ನಾವು ಶ್ರೀರಂಗಪಟ್ಟಣದಿಂದ ಬಂದಿರೋದು ಸರ್. ಮಂಡ್ಯದ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕು ಬಂದಿದ್ದೀರಿ. ಕಾಲಿಗೆ ಯಾರು ಕೂಡ ಸ್ಲಿಪ್ಪರೇ ಹಾಕಿಲ್ವಾ? ಇಲ್ಲಿಗೆ ಬರಬೇಕು ಅಂತಾನ ಹೇಗೆ? ಇಲ್ಲಿ ಬರಬೇಕು ಅಂತಾನೆ ನಾವು ಸ್ಲಿಪ್ಪರ್ ಹಾಕೊಂಡಿಲ್ಲ. ಮಹಾಕುಂಭ ಮೇಳ ಇದು ತುಂಬಾ ಪುಣ್ಯ ಸಿಗ್ಬೇಕು ಅಂದ್ರೆ ಈ ಪುಣ್ಯ ಸ್ಥಳಕ್ಕೆ ಸ್ಲಿಪ್ಪರ್ ಹಾಕ ಬರಬಾರ್ದು ಅಂತ ನಾವು ಹಂಗೆ ಬಂದಿದ್ದೀವಿ ಸರ್. ಬರಿಕಾಲಿಂದಾನೆ ಅಲ್ಲಿಂದ ಇಲ್ಲಿ ಗಂಟ ಯಾತ್ರೆಗೆ ಬಂದಿರೋದು ನಾವು. ಸಂಗಮದಲ್ಲಿ ಸ್ನಾನ ಮಾಡಿದ್ರ? ಸಂಗಮದಲ್ಲಿ ಸ್ನಾನ ಮಾಡಿದೀವಿ ಸರ್. ಮತ್ತೆ ಇನ್ನು 13-14ಕ್ಕೆ ಸ್ಥಾಯಿ ಸ್ನಾನ ಇದೆ. 14 ಅದು ಪುಣ್ಯ ಸ್ನಾನ. ಇದು 144 ವರ್ಷಕ್ಕೊಮ್ಮೆ ಮಾತ್ರ ಬರೋದು. ನಾವಿಲ್ಲಿ ಸ್ನಾನ ಮಾಡ್ಕೊಂಡು ಹೋಗ್ಬೇಕು ಅಂತಾನೆ ಬಂದಿರೋದು ಸರ್. ತಮ್ಮ ಜೀವಿತಾವಧಿಯಲ್ಲಿ ಮಹಾಕುಂಭ 2025 ನಾವೆಲ್ಲರೂ ಈ ಕಾಲಘಟ್ಟದಲ್ಲಿ ಇದ್ದೀವಿ ಅನ್ನೋದೇ ನಮ್ಮೆಲ್ಲರ ಪುಣ್ಯ ಅನ್ಸುತ್ತೆ. ತಮಗೆಷ್ಟು ಹೆಮ್ಮೆ ಇದೆ, ತಮಗೆಷ್ಟು ಗರ್ವ ಇದೆ? ಎಲ್ಲ ಅವ್ರ ಕೃಪೆಯ ಸರ್. ಅವರೇ ಕರ್ಸ್ಕೊಂಡಿರೋದು ನಮ್ಮನ್ನ ಇಲ್ಲಿ ಗಂಟನೂ. ಅದಕ್ಕೋಸ್ಕರ ನಾವು ಇಲ್ಲಿ ಗಂಟ ಬಂದಿದ್ದೀವಿ. ನಾವು ಯಾವ ಟ್ರೈನು ಬುಕ್ಕಿಂಗು ಅದು ಇದು ಏನು ಮಾಡ್ಕೊ ಬಂದಿಲ್ಲ. ಸುಮ್ಮನೆ ಹೋಗ್ಬೇಕಾಯ್ತು. ಹತ್ತುದೋ ಟ್ರೈನು. ನಾವು ಇಲ್ಲಿಗೆ ಬಂದು ಒಂದು 11 ದಿವಸ ಆಯಿತು. ಇವತ್ತಿಗೆ 11 ದಿವಸ ಆಯಿತು. ಇನ್ನು ನಾಳೆ ಅಲ್ಲ ನಾಳಿದ್ದು ಕುಂಭ ಶುರು ಆಗುತ್ತೆ. ಸಾಯಿಸ್ತಾನ ಎಲ್ಲ ಮುಗಿಸು ನಮ್ಮೂರ ಕಡೆ ಹೋಗವ ಅಂತ ಗುರು. ಏನ್ ಹೇಳ್ತೀರಿ? ಈ ಸಮಯ ಈ ಕಾಲಘಟ್ಟದಲ್ಲಿ ನಾವು ಇದ್ದೀವಿ ಅನ್ನೋದು ನಮಗೊಂದು ಹೆಮ್ಮೆ. ಸನಾತನಿಗಳು ಕೋಟ್ಯಾಂತರ ಸಂಖ್ಯೆಯಲ್ಲಿ ಸೇರ್ತಾರೆ, ಅವ್ರ ಸಮಾಗಮ ಆಗ್ತಾ ಇದೆ. ಇದ್ರ ಬಗ್ಗೆ ಏನ್ ಹೇಳ್ತೀರಿ? ಏನು ಹೇಳೋದು ಸರ್, ತುಂಬಾ ಖುಷಿ ಆಗುತ್ತೆ. ನೋಡ್ತಾ ಇದ್ರೆ ಎರಡು ಕಣ್ಣು ಸಾಲದು ಇದನ್ನು ನೋಡೋಕ್ಕೆ. ಎಲ್ಲರೂ ನೋಡಬೇಕು ಅಂತೀವಿ. ನೀವು ದಯಮಾಡಿ ಎಲ್ಲರಿಗೂ ತೋರಿಸ್ಬೇಕು. ಕನ್ನಡಿಗರಿಗೆ ಏನ್ ಹೇಳ್ತೀರಿ? ನೀವು ಕರ್ನಾಟಕದಿಂದ ಮಂಡ್ಯದಿಂದ ಬಂದಿದ್ದೀರಿ. ಕನ್ನಡಿಗರಿಗೆ, ಕರ್ನಾಟಕದ ಜನರಿಗೆ ಮಂಡ್ಯ ಅಂದ್ರೆ ಇಂಡಿಯಾ. ನೀವೇನ್ ಹೇಳಿದ್ರು? 1 ಮಿನಿಟ್ ಸರ್ಜಿ. ಮಂಡ್ಯ ಅಂದ್ರೆ ಇಂಡಿಯಾ. ಮಂಡ್ಯದ ಜನರಿಗೆಲ್ಲ ಏನ್ ಹೇಳ್ತೀರಿ? ಮಂಡ್ಯ ಜನರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ ಅಂದರೆ ನಮ್ಮ ಸನಾತನ ಧರ್ಮನ ನಾವೇ ಉಳಿಸ್ಬೇಕು. ನಮ್ಮ ಹಿಂದೂ ಗರ್ವ ಏನೈತೆ, ನಮ್ಮ ಹಿಂದೂ ಧರ್ಮನ ನಾವೇ ಕಾಪಾಡಬೇಕು. ಅದನ್ನ ಹೇಳಕ್ಕೆ ಇಷ್ಟಪಡ್ತೀವಿ ಸರ್ ಅಷ್ಟೇ. ನಮ್ಮ ಕನ್ನಡಿಗರು ಬಂದು ಈ ಕುಂಭಮೇಳನ ಅನುಭವಿಸ್ಬೇಕು ಅಂತ ಆನಂದ ಪಡಿ. ಇಲ್ಲಿ ಬಂದು ನೋಡಿ ಆನಂದ ಪಡಿ. ತುಂಬ ಸುಂದರವಾಗಿ ಕುಂಭಮೇಳನ ಆರಂಭ ಮಾಡಿದ್ದಾರೆ. ತುಂಬ ಖುಷಿ ಆಗ್ತದೆ ಇಲ್ಲಿಗೆ ಬಂದು ನಮಗಂತೂ. ನೀವು ಬನ್ನಿ ಒಂದ್ಸಲ ಇಲ್ಲಿ ವಿಸಿಟ್ ಮಾಡಿ ನೋಡಿ ಹೇಗಿದೆ ಅಂತ ಕುಂಭಮೇಳನ. ಪ್ರಯತ್ನ ಮಾಡಿ ನೀವು ಒಂದ್ಸಲ ಬಂದು ಈ ಕಡೆ ಎಲ್ಲ ಬಂದು ಸೇರಿ ಒಂದ್ಸಲ ಹೇಳೋಣ ಎಲ್ಲ ಜೊತೆಯಾಗಿ. ಏಕ್ ಬಾರ್ ಬೋಲಿಯೇ ಹರ ಹರ ಮಹಾದೇವ್.
ಎರಡೂ ಕೈಯನ್ನು ಮೇಲಕ್ಕೆತ್ತಿ ದೋ ಹಾತ್ ಕೆ ಉಟಾಕೆ ಹರ ಹರ ಮಹಾದೇವ್, ಹರ ಹರ ಭೋಲೆನಾಥ್, ಜೈ ಸನಾತನ್, ಜೈ ಸನಾತನ್, ಜೈ ಸನಾತನ್. ಜೈ ಸನಾತನ್. ನೋಡಿ, ಇದು ಮಹಾಕುಂಭದ ಒಂದು ವೈಶಿಷ್ಟ್ಯ, ಮಹಾಕುಂಭದ ಶ್ರೀಮಂತಿಕೆ. ಎಲ್ಲರೂ ಕೂಡ ಬರ್ಬೇಕನ್ನೋದು ಮಂಡ್ಯದ ಹುಡುಗರು ಬರಿಕಾಲಲ್ಲಿ ಬಂದಿದ್ದಾರೆ. ಸಂಭ್ರಮ ಸಡಗರದಿಂದ ಅದ್ಧೂರಿಯಾಗಿ ಮಹಾಕುಂಭದ ಆಯೋಜನೆಯನ್ನು ಅವ್ರು ಕಣ್ತುಂಬಿಕೊಳ್ತಾ ಇದ್ದಾರೆ. ಕನ್ನಡಿಗರಿಗೆ ಬನ್ನಿ, ಇದನ್ನು ನೀವು ನೋಡಿ ನಿಮ್ಮ ಈ ಪಾವಿತ್ರ್ಯವಾದಂಥ ಈ ಸ್ಥಳವನ್ನು ಪುಣ್ಯ ಪ್ರಾಪ್ತಿ ಮಾಡ್ಕೊಳ್ಳಿ ಅನ್ನೋದೊಂದು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ನಾನು ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡದಿಂದ ಪ್ರಯಾಗ್ರಾಜ್.